ಡಿಸಿಎಂ ಸೃಷ್ಟಿ ದಂಗಲ್ಗೆ ಇದೀಗ ಮಣಿದಂತಹ ರಾಹುಲ್ ಗಾಂಧಿ ಸಿದ್ದು ಪಟ್ಟಿಗೆ ಕೊನೆಗೂ ಕೂಡ ಹೈಕಮಾಂಡ್ ಮಣೆ ಹಾಕ್ತಾ ಇದೆ. ಡಿಕೆಶಿಗೆ ಸಿಎಂ ಪಟ್ಟ, ಪರಮೇಶ್ವರ್ಗೆ ಡಿಸಿಎಂ ಪಟ್ಟಕ್ಕೆ ಓಕೆ ಅಂತ ಹೇಳಲಾಗಿದೆ. 3 ಡಿಸಿಎಂ ಸ್ಥಾನ. ಡಿಸಿಎಂ ಸೃಷ್ಟಿ ದಂಗಲ್ಗೆ ಇದೀಗ ರಾಹುಲ್ ಕೊನೆಗೂ ಕೂಡ ಮಣಿದಿದ್ದಾರೆ. ಸಿದ್ದು ಪಟ್ಟಿಗೆ ಕೊನೆಗೂ ಕೂಡ ಹೈಕಮಾಂಡ್ ಮಣೆ ಹಾಕಿದೆ. ಡಿಕೆಶಿಗೆ ಸಿಎಂ ಪಟ್ಟ, ಪರಮೇಶ್ವರ್ಗೆ ಡಿಸಿಎಂ ಪಟ್ಟ. 3 ಡಿಸಿಎಂ ಸ್ಥಾನಕ್ಕೆ ಬ್ರೇಕ್ ಹಾಕಿದಂತಹ ಹೈಕಮಾಂಡ್. ಸಿಂಗಲ್ ಡಿಸಿಎಂ ಮಾಡೋದಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರುವಂತದ್ದು. ಸಿಂಗಲ್ ಡಿಸಿಎಂಗೆ ಕೊನೆಗೂ ಕೂಡ ಒಪ್ಪಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಡಿಕೆ ಶಿವ ಗ್ರೀನ್ ಸಿಗ್ನಲ್. ಪರಂ ಫ್ಯಾನ್ಸ್ ಫುಲ್ ಖುಷಿಯಾಗಿದ್ದಾರೆ. ಡಿಸಿಎಂ ಸೃಷ್ಟಿ ದಂಗಲ್ಗೆ ಇದೀಗ ರಾಹುಲ್ ಕೂಡ ಮಣಿದಿರುವಂಥದ್ದು. ಸಿದ್ದು ಪಟ್ಟಿಗೆ ಕೊನೆಗೂ ಕೂಡ ಹೈಕಮಾಂಡ್ ಮಣೆ ಹಾಕಿದೆ. ಡಿಕೆಶಿಗೆ ಸಿಎಂ ಪಟ್ಟ, ಪರಮೇಶ್ವರ್ಗೆ ಡಿಸಿಎಂ ಪಟ್ಟವನ್ನ ಫೈನಲೈಸ್ ಮಾಡಿ ಇದೀಗ ಫೈನಲ್ ಆದೇಶ ಕೂಡ ಹೊರಬಿದ್ದಿರುವಂಥದ್ದು. ಪರಂ ಫ್ಯಾನ್ಸ್ಗೆ ಕೊನೆಗೂ ಕೂಡ ಬೆಲೆ ಸಿಕ್ಕದಂತಾಗಿದೆ. ಸಿಂಗಲ್ ಡಿಸಿಎಂಗೆ ಹೈ ಅಸ್ತು ಅಂತ ಹೇಳಿದೆ ಡಿಕೆ ಶಿವ. ಗ್ರೀನ್ ಸಿಗ್ನಲ್ಗೆ ಓಕೆ ಅಂತ ಹೇಳಿರುವಂಥದ್ದು. ಸೊ ಡಿಸಿಎಂ ಸೃಷ್ಟಿ ದಂಗಲ್ಗೆ ಇದೀಗ ಬಂದಿದ್ದಾರೆ ಕೊನೆಗೂ ರಾಹುಲ್. 3 ಡಿಸಿಎಂ ಸ್ಥಾನಕ್ಕೆ ಬ್ರೇಕ್ ಹಾಕಿದಂತಹ ಹೈಕಮಾಂಡ್. ಒಂದು ಕಡೆ ಈ ಡಿಸಿಎಂ ಪಟ್ಟವೇ ಸಿಕ್ಕಾಪಟ್ಟೆ ಗೊಂದಲದಲ್ಲಿತ್ತು. ಹೈಕಮಾಂಡ್ ಒಂದು ಪ್ಲಾನ್ ಇದ್ರೆ, ಸಿದ್ದರಾಮಯ್ಯ ಒಂದು ಪ್ಲಾನ್ ಇತ್ತು, ಜೊತೆಗೆ ಡಿಕೆ ಶಿವಕುಮಾರ್ ಸಾಕು ಒಬ್ಬರೇ ಅನ್ನುವಂಥದ್ದನ್ನ ಹೇಳ್ತಾ ಇದ್ರು ಡಿಸಿಎಂ ಪಟ್ಟಕ್ಕೆ. ಸೊ ಏನು ಮಾಡ್ಬೋದು ಅನ್ನುವಂಥ ಕ್ಯೂರಿಯಾಸಿಟಿ ಇತ್ತು. ಮತ್ತೊಂದು ಕಡೆ ಸಿದ್ದರಾಮಯ್ಯರನ್ನ ಬಿಡದೆ ಏನೂ ಕೂಡ ಮಾಡೋದಕ್ಕಾಗ್ತಾ ಇರಲಿಲ್ಲ. ಕೊನೆಗೆ ಅವರ ಮನವೊಲಿಸುವಂತಹ ಪ್ರಯತ್ನವನ್ನು ಕೂಡ ಹೈಕಮಾಂಡ್ ಮಾಡಿ ಇದೀಗ 4 ಜನ ಬೇಡ ಅಂತ ಹೇಳ್ಬಿಟ್ಟು ಸಿಎಂ ಸಿದ್ದರಾಮಯ್ಯನವರ ಪರಮಾಪ್ತರು ಪರಂ ಅವ್ರಿಗೆ ಫೈನಲಿ ಇದೀಗ ಡಿಸಿಎಂ ಪಟ್ಟ ಸಿಕ್ಕಿರುವಂಥದ್ದು. ಡಿಸಿಎಂ ಸೃಷ್ಟಿ ದಂಗಲ್ಗೆ ಇದೀಗ ಬಂದಿದ್ದಾರೆ ರಾಹುಲ್ ಗಾಂಧಿ. ಸಿದ್ದು ಪಟ್ಟಿಗೆ ಕೊನೆಗೂ ಕೂಡ ಹೈಕಮಾಂಡ್ ಮಣೆ ಹಾಕಿದೆ. ಫೈನಲಿ ಓಕೆ ಅಂತ ಹೇಳಿರುವಂಥದ್ದು. ಪರಂ ಫ್ಯಾನ್ಸ್ ಎಲ್ಲ ಫುಲ್ ಖುಷಿಯಾಗಿದ್ದಾರೆ. ಡಿಸಿಎಂ ಪಟ್ಟದಲ್ಲಿ ಇದೀಗ ಜಿ ಪರಮೇಶ್ವರ್ ಅವರು. ಹೈಕಮಾಂಡ್ ಸಿದ್ದರಾಮಯ್ಯ ಮನವೊಲಿಸುವಂತಹ ಒಂದು ಸಂದರ್ಭದಲ್ಲಿನೇ ರಾಹುಲ್ ಗಾಂಧಿಗೆ ತುಂಬಾ ಪ್ರಿಯರು ಸಿದ್ದರಾಮಯ್ಯ ಅಂತ ಹೇಳಿದ್ರೆ. ಸೊ ಒಂದು ಪಟ್ಟದಿಂದ ಕೆಳಗಿಳಿಸುವಂತಹ ಸಂದರ್ಭದಲ್ಲಿ ಹೇಳಿರ್ತಾರೆ, ಸಿಎಂ ಪಟ್ಟದಿಂದ ಕೆಳಗಿಳಿತಾ ಇದ್ದೀರಾ ಅಷ್ಟೇ, ಬಟ್ ಮಾರ್ಗದರ್ಶನ ನೀವೇನು ಕೊಡ್ತೀರಾ ಅದರಂತೆ ನಡೆದುಕೊಂಡು ಹೋಗುತ್ತೆ ಸರ್ಕಾರ. ಮತ್ತು ನೀವು ಯಾರನ್ನ ಸೂಚಿಸ್ತೀರಾ ಅವರಿಗೆ ಮಂತ್ರಿಗಿರಿಯನ್ನು ಕೊಡಲಾಗುವುದು, ಸಚಿವ ಸ್ಥಾನವನ್ನು ಕೂಡ ಕೊಡಲಾಗುವುದು ಅಂತ ಹೇಳಿಬಿಟ್ಟು. ಸೊ ಆಗಲೇ ಸಿದ್ದರಾಮಯ್ಯನವರು ಕೂಡ ಪ್ಲಾನಿಂಗ್ಸನ್ನು ಮಾಡಿರ್ತಾರೆ. ತಮ್ಮ ಆಪ್ತ ಬಳಗದಲ್ಲಿ ಯಾರೆಲ್ಲ ಇರ್ತಾರೆ, ಸೊ ಅವರಿಗೆ ಫೈನಲಿ ಯಾವ್ಯಾವ ಸ್ಥಾನವನ್ನು ಕೊಡಬೇಕು, ಮತ್ತು 11 ಜನರ ಒಂದು ಫೈನಲ್ ಲಿಸ್ಟ್ ಕೂಡ ಸಿದ್ದರಾಮಯ್ಯ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ. ಸೊ ಅದರಲ್ಲಿ ಜಿ ಪರಮೇಶ್ವರ್ ಕೂಡ ಸಿದ್ದರಾಮಯ್ಯ ಅತ್ಯಾಪ್ತರು. ಸೊ ಇದೀಗ ಅವರಿಗೆ ಮೊದಲಿಗೆ 4 ಜನ ಡಿಸಿಎಂ ಬೇಕೇ ಬೇಕಂತ ಹೇಳ್ಬಿಟ್ಟು ಪಟ್ಟನ್ನು ಹಿಡಿದು ಕೂತಿರ್ತಾರೆ ಸಿದ್ದರಾಮಯ್ಯ. ಬಟ್ ಈಗ ಜಿ ಪರಮೇಶ್ವರ್ ಅವರಿಗೆ ಫೈನಲಿ ಮಣೆ ಹಾಕಿರುವಂಥದ್ದು. ಫೈನಲೈಸ್ ಆಗಿ ಆದೇಶ ಕೂಡ ಹೊರಬಿದ್ದಿದೆ. ಡಿಸಿಎಂ ಸ್ಥಾನದಲ್ಲಿ ಜಿ ಪರಮೇಶ್ವರ್ ಅವರ ಫ್ಯಾನ್ಸ್ ಕೂಡ ಫುಲ್ ಖುಷಿಯಾಗಿದ್ದಾರೆ. ಸಿಂಗಲ್ ಡಿಸಿಎಂ ಮಾಡೋದಕ್ಕೆ ಹೈಕಮಾಂಡ್ ಕೊಟ್ಟಿರುವಂತಹ ಗ್ರೀನ್ ಸಿಗ್ನಲ್ ಎಲ್ಲವೂ ಕೂಡ ಇದೀಗ ಸಿದ್ದರಾಮಯ್ಯ ಏನು ಹೇಳ್ತಾರೆ ಅದೇ ಮಾರ್ಗದರ್ಶನದಂತೆ. ಬಿಕಾಸ್ ಹೈಕಮಾಂಡ್ಗೆ ಗೊತ್ತಿದೆ, ಮುನ್ನೆಚ್ಚರಿಕೆ ಕೂಡ ಇದೆ. ಯಾವುದೇ ಕಾರಣಕ್ಕೂ ಕೂಡ ಸಿದ್ದರಾಮಯ್ಯರನ್ನ ಬಿಟ್ಟು ಯಾವುದೇ ವಿಚಾರಗಳನ್ನು ಮುಂದುವರಿಯೋ ಹಾಗಿಲ್ಲ. ಇನ್ ಕೇಸ್ ಆಗೇನಾದರೂ ಆದರೆ ಪಕ್ಷಕ್ಕೆ ಡ್ಯಾಮೇಜ್ ಆಗೋದು ಒಂದು, ಅಹಿಂದ ಮತಗಳು ವಾಲೋದು ಮತ್ತೊಂದು. ಸೊ ಹಾಗಾಗಿ ತುಂಬ ಸೂಕ್ಷ್ಮವಾಗಿ ಒಂದು ಪರಿಸ್ಥಿತಿನ ನಿಭಾಯಿಸೋದ್ರಲ್ಲಿ ಹೈಕಮಾಂಡ್ ಒಂದು ತಮ್ಮ ಚತುರತನವನ್ನು ತೋರಿಸ್ತಾ ಇದೆ ಅಂತ ಹೇಳಿದ್ರೆ ನಿಜಕ್ಕೂ ತಪ್ಪಾಗೋದಿಲ್ಲ. ಸೊ ಹಾಗೇನೆ ಏನು ಸೂಚನೆಯನ್ನು ಕೊಡ್ತಾರೆ ಸಿದ್ದರಾಮಯ್ಯ ಅದರಂತೆಯೇ ಇದೀಗ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ವಿವೇಕ್ ಲೈವ್ ನಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ವಿವೇಕ್, ಒಂದು ಕಡೆ ಡಿಸಿಎಂ ಸ್ಥಾನಕ್ಕೆ 4 ಜನ ಆಯ್ಕೆ ಆಗಬೇಕು ಅಂತ ಹೇಳ್ಬಿಟ್ಟು ಪಟ್ಟನ್ನ ಹಿಡಿದಿದ್ರು ಸಿದ್ದರಾಮಯ್ಯನವರು. ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಸಾಕು ಒಬ್ಬರೇ ಡಿಸಿಎಂ ಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಮತ್ತೆ ಹೈಕಮಾಂಡ್ ಆಲೋಚನೆ ಬೇರೆ ಇತ್ತು. ಸೊ ಇದೀಗ ಎಲ್ಲವಕ್ಕೂ ಕೂಡ ಒಂದು ರೀತಿಯಾಗಿ ಪೂರ್ಣ ವಿರಾಮ ಸಿಕ್ಕಿದೆ. ಸಿದ್ದರಾಮಯ್ಯನವರ ಅತ್ಯಾಪ್ತರು ಜಿ ಪರಮೇಶ್ವರ್ ಅವರನ್ನ ಫೈನಲೈಸ್ ಮಾಡಿಬಿಟ್ಟು ಡಿಸಿಎಂ ಸ್ಥಾನದಲ್ಲಿ ಕೂರಿಸೋದಕ್ಕೆ ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳು ಆಗಿದೆ. ಸೊ ಪರಮೇಶ್ವರ್ ಅವರ ಅಭಿಮಾನಿಗಳು ಕೂಡ ಸಿಕ್ಕಾಪಟ್ಟೆ ಖುಷಿಯಾಗಿದ್ದಾರೆ. ಆ ಬಗ್ಗೆ ಅಪ್ಡೇಟ್ಸ್ ಕೊಡೋದಾದ್ರೆ ವಿವೇಕ್.
ಕೊಡ್ಬೇಕು, ಯಾರಿಗೆ DCM ಹುದ್ದೆ ಕೊಡ್ಬೇಕು, ಯಾರಿಗೆ ಚರ್ಚೆ ಕೂಡ ಆಗಿತ್ತು. ಮೊನ್ನೆ ದಿನ ಯಾರು ಕೂಡ ಹೈಕಮಾಂಡ್ ನಾಯಕರು ಅಷ್ಟಾಗಿ ಸಿಕ್ಕಿರಲಿಲ್ಲ, ಭೇಟಿ ಮಾಡಿರಲಿಲ್ಲ. ನಿನ್ನೆ ಹೈಕಮಾಂಡ್ ನಾಯಕರ ಜೊತೆ ಬಹುತೇಕ ಎಲ್ಲ ಚರ್ಚೆ ಕೂಡ ಆಗಿದೆ. ಕಂಟಿನ್ಯೂಸ್ ಆಗಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂಡ ಮೀಟಿಂಗ್ ಗಳು ನಡೆದಿತ್ತು. ಅದಾದ ಬಳಿಕ ತಡರಾತ್ರಿ DK ಶಿವಕುಮಾರ್ ಅವರು ಬೆಂಗಳೂರಿಗೆ ಆಗಮಿಸಿದ್ರು. ರಾತ್ರಿಯಷ್ಟೇ ಸಿದ್ದರಾಮಯ್ಯನವರು ಕೂಡ ಬೆಂಗಳೂರಿಗೆ ಆಗಮಿಸಿದ್ರು. ಅಲ್ಲಿ ಅಂತಿಮವಾಗಿ ಪಟ್ಟಿ ಫೈನಲ್ ಮಾಡಿಸ್ಕೊಂಡು ಬಂದಿರತಕ್ಕಂಥದ್ದು. ಜೊತೆಗೆ ಇವತ್ತು DK ಶಿವಕುಮಾರ್ ಅವರು ಪ್ರಮಾಣ ವಚನ ತೆಗೆದುಕೊಳ್ಬೇಕಾದ್ರೆ ಮುಖ್ಯಮಂತ್ರಿ ಸ್ಥಾನಕ್ಕೆ, ಅದೇ ಸಂದರ್ಭದಲ್ಲಿ ಸಚಿವ ಸ್ಥಾನಕ್ಕೂ ಕೂಡ 11 ರಿಂದ 13 ಶಾಸಕರು ಪ್ರಮಾಣ ವಚನ ಮಾಡುವಂತ ಎಲ್ಲಾ ಸಾಧ್ಯತೆಗಳಿದೆ ಅಂತಾನೆ ಕೇಳಿ ಬರ್ತಾ ಇದೆ. ಈಗಾಗಲೇ ಸಾಕಷ್ಟು ಹೆಸರುಗಳು ಕೂಡ ಈಗ ಹೊರಹೊಮ್ಮಿದೆ. ಈವರೆಗೂ ಕೂಡ ಕೇಳಿ ಬಂದಿರುವಂತ ಸುದ್ದಿ ಏನು ಅಂದ್ರೆ, ಮೊದಲಿಗೆ ಸಿದ್ದರಾಮಯ್ಯನವರು 4 DCM ಹುದ್ದೆಗಳನ್ನ ಸೃಷ್ಟಿ ಮಾಡಿ ಅಂತ ಕೇಳ್ಕೊಂಡಿದ್ರು ಹೈಕಮಾಂಡ್ ಬಳಿ ಅಂತ ಕೂಡ ಕೇಳಿ ಬರ್ತದೆ. ಅದರಲ್ಲೂ ಕೂಡ ಅವರ ಆಪ್ತರಲ್ಲಿ ಗುರುತಿಸಿಕೊಂಡವರಿಗೆ DCM ಹುದ್ದೆ ಕೊಡಿ ಅಂತ, ಸ್ಥಾನಮಾನ ಕೊಡಿ ಅಂತ ಕೂಡ ಕೇಳಿದ್ರು. ಅದಕ್ಕೆ DK ಶಿವಕುಮಾರ್ ಅವರು ಸದ್ಯದ ಮಟ್ಟಿಗೆ 4 DCM ಏನಾದ್ರೂ ರಾಜ್ಯದಲ್ಲಿ ಸೃಷ್ಟಿ ಮಾಡಿದ್ರೆ ಅದು ಗೊಂದಲಕ್ಕೆ ಎಡೆ ಮಾಡಿ ಕೊಡಬಹುದು. ಮುಂದಿನ ದಿನಗಳಲ್ಲಿ 4 ಅಂದ್ರೆ 4 ಜನ ಒಂದು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಹೋದ್ರೆ ಇದೆಲ್ಲವೂ ಕೂಡ ಗೊಂದಲಗಳಾಗ್ಬೋದು. ಆ ನಿಟ್ಟಿನಲ್ಲಿ 4 DCM ಬೇಡ ಅಂತ ಅವರು ಕೂಡ ಪಟ್ಟನ್ನ ಹಿಡಿದಿದ್ರು. ಮಾಡಿದರೆ 1 DCM ಹುದ್ದೆ ಸೃಷ್ಟಿ ಮಾಡಿ ಅಂತ. ಅದರ ನಿಟ್ಟಿನಲ್ಲಿ ಕೂಡ ಹೈಕಮಾಂಡ್ ಕೂಡ ಚರ್ಚೆ ಮಾಡಿದೆ. 4 ಮಾಡಿದ್ರೆ ಗೊಂದಲ ಆಗ್ಬಹುದು ಅಂತ ಹೇಳಿ ಈಗಾಗಲೇ 1 DCM ಮಾಡೋದಕ್ಕೂ ಕೂಡ ಹೈಕಮಾಂಡ್ ಮುಂದಾಗಿದೆ. ಅದು ಕೂಡ 1 DCM ಆಯ್ಕೆ ಪರಮೇಶ್ವರ್ ಅವರಿಗೆ ಮಾಡಿದೆ ಹೈಕಮಾಂಡ್. ಜೊತೆಗೆ DK ಶಿವಕುಮಾರ್, ಸಿದ್ದರಾಮಯ್ಯ ಎಲ್ಲರೂ ಒಪ್ಕೊಂಡಿದ್ದಾರೆ ಪರಮೇಶ್ವರ್ ಅವರಿಗೆ DCM ಮಾಡೋದಕ್ಕೆ ಅಂತ ಕೂಡ ಮಾತುಗಳು ಕೇಳ ಬರ್ತಾ ಇದೆ. ಅದರ ಜೊತೆಗೆ ಇನ್ನೊಬ್ಬರಿಗೆ ಯಾರಿಗೂ ಕೂಡ DCM ಮಾಡುವಂತ ಒಂದು ಸಾಧ್ಯತೆಗಳಿದ್ರೆ, ಬಹುತೇಕ ಇನ್ನೇನು ಅಂತಿಮ ತೀರ್ಮಾನ ಕೂಡ ಆಗಿದೆ. ಪರಮೇಶ್ವರ್ ಅವರಿಗೆ DCM ಮಾಡುವ ಎಲ್ಲಾ ಸಾಧ್ಯತೆ ಇದೆ ಅಂತಾನು ಕೇಳ ಬರ್ತಾ ಇದೆ. ಆದ್ರೆ ಇವತ್ತು ಬಹಿರಂಗ ಪಟ್ಟಿ ಹೊರಗೆ ಬರೋದು 12 ಗಂಟೆಯ ಬಳಿಕವೇ. ಯಾರಿಗೆ ಆಯ್ಕೆ ಮಾಡಿದ ಹೈಕಮಾಂಡ್, ಯಾರಿಗೆ ಮಣೆ ಹಾಕಿದ ಹೈಕಮಾಂಡ್ ಅಂತ ಹೇಳಿ ಕೊನೆಯದಾಗಿ ಗೊತ್ತಾಗೋದು ಇವತ್ತು 12 ಗಂಟೆ ಬಳಿಕ. ಅದಾದ ಬಳಿಕ DK ಶಿವಕುಮಾರ್ ಅವರ ಜೊತೆ ಅವರು ಕೂಡ ಪ್ರಮಾಣ ವಚನ ಸ್ವೀಕಾರ ಮಾಡಿದ ಮೇಲೆ ಅಧಿಕೃತವಾಗಿ ಪರಮೇಶ್ವರ್ ಅವರು ಕೂಡ DCM ಆಗ್ತಾರೆ ಅಂತಾನೆ ಹೇಳ್ಬೋದು. ರೈಟ್, ಥ್ಯಾಂಕ್ ಯು ಜೀವಂತ್ ಆಮೇಲೆ ಅಪ್ಡೇಟ್ಸ್ಗಾಗಿ. ಸೊ ಫೈನಲಿ ಯಾರಿಗೆ ಯಾವ ಪಟ್ಟವನ್ನು ಕೊಡಬೇಕು ಅನ್ನೋದು ಸಿಕ್ಕಾಪಟ್ಟೆ ಡಿಸ್ಕಷನ್ಸ್ ಆಗಿ CLP ಸಭೆಯಲ್ಲೂ ಕೂಡ ಫೈನಲೈಸ್ ಮಾಡಿಬಿಟ್ಟು ಅದಾದ ನಂತರ ಸಿದ್ದರಾಮಯ್ಯ ಮನವೊಲಿಸುವಂತಹ ಕೆಲಸವನ್ನು ಮಾಡ್ತಾ ಹೈಕಮಾಂಡ್ ತುಂಬಾ ಸೂಕ್ಷ್ಮವಾಗಿ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಈ ಕಡೆ ಯಾರಿಗೂ ಕೂಡ ಬೇಸರ ಪಡಿಸೋ ಹಾಗಿಲ್ಲ, ಒಂದು ಕಡೆ ಸಿದ್ದರಾಮಯ್ಯನವರನ್ನ ಬಿಟ್ಟು ಏನೂ ಕೂಡ ಮಾಡೋ ಹಾಗಿಲ್ಲ. ಸೊ ಹಾಗಾಗಿ ಸಿದ್ದರಾಮಯ್ಯ ಅತ್ಯಾಪ್ತರಿಗೆ 4 ಜನಕ್ಕೆ DCM ಕೊಡೋಕೆ ಆಗದೇ ಇದ್ರೂ ಕೂಡ ಸಿದ್ದರಾಮಯ್ಯ ಅತ್ಯಾಪ್ತರಾದಂಥ G ಪರಮೇಶ್ವರ್ ಅವರನ್ನ ಆ ಸ್ಥಾನದಲ್ಲಿ ಹೋಗಿ ಕೂರಿಸಿದೆ DCM ಅಂತ ಹೇಳ್ಬಿಟ್ಟು ನಮ್ಮ ಪ್ರತಿನಿಧಿ ಹೇಳ್ತಾ ಇದ್ರು. ಸೊ DK ಶಿವಕುಮಾರ್ ಗ್ರೀನ್ ಸಿಗ್ನಲ್, ಜೊತೆಗೆ ಸಿದ್ದರಾಮಯ್ಯನವರ ಒಂದು ಆಸೆ, ಸೊ ಎಲ್ಲವೂ ಕೂಡ ನೆರವೇರಿದಂಗೆ ಆಯಿತು.